ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ನಮಗೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಂತೂ ನಮಗೆ ಸಂಪೂರ್ಣ ಗೆಲುವಿನ ಭರವಸೆ ಇತ್ತು. ಆದರೆ ಇದು ಒಟ್ಟಾರೆ ಎಲ್ಲೇ ಏನು ತಪ್ಪಾಗಿದೆ ಅಂಥೇಳಿ ನಾವು ಖಂಡಿತವಾಗಿಯೂ ರಾಜ್ಯದ 2 ಕ್ಷೇತ್ರಗಳಲ್ಲಿ ನಮ್ಮ ಪಾರ್ಟಿ ಸ್ಪರ್ಧಿಸಿತ್ತು ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರು. ಅವು 3 ನಾವು ಗಂಭೀರವಾಗಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆದರೆ ಒಟ್ಟಾರೆ ಇನ್ ಜನರಲ್ ಮೇಲ್ನೋಟಕ್ಕೆ ನನಗನ್ನಿಸೋದು ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಒಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಕಾರಣ ಅಂತಂದ್ರೆ ಏನಿದ್ರೂ ವ್ಯತ್ಯಾಸ ಏನಾಗಲ್ಲ. ಅದಕ್ಕೆ ಆಡಳಿತ ಪಕ್ಷದಿಂದ ಸ್ವಲ್ಪ ಏನಾದರೂ ಅನುದಾನ ಇತ್ಯಾದಿ ಫಂಡಿಂಗ್ದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿರುತ್ತೆ. ಇದರ ಜೊತೆಗೆ ಕಂಡು ಕೇಳರಿಯದಂಥ ರೀತಿಯಲ್ಲಿ ದುಡ್ಡು ಸರ್ಕಾರಿ ಮಷಿನರಿಗಳು ಉಪಯೋಗ ಆಗಿರೋದು ಎಲ್ಲರಿಗೂ ಕಣ್ಣಿಗೆ ಕಂಡದ್ದು. ಇದೇನು ನಾವೇನು ಆರೋಪ ಮಾಡೋದಲ್ಲಿದೆ. ಎಲ್ಲ ಒಂದೊಂದು 2 3 ಗ್ರಾಮ ಪಂಚಾಯಿತಿಗಳಿಗೆ ಶಿಗ್ಗಾಂವದಲ್ಲಿ ಒಬ್ಬ ಮಂತ್ರಿನ ಹಾಕಿದ್ರು. ಒಂದು 10-15 ಜನ ಮಂತ್ರಿನ ಇದರಲ್ಲೇ. ಹೀಗಾಗಿ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ಅನ್ನೋದು ಮತ್ತು ದುಡ್ಡು ಯಾವ ಪ್ರಮಾಣದಲ್ಲಿ ಹೋಯ್ತು ಅನ್ನೋದು ಎಲ್ಲರೂ ನೋಡಿದ್ದಾರೆ. ಸೊ ಇದು ಒಂದು ಪಾರ್ಟ್. ಜೊತೆಗೆ ಇದರ ಹೊರತುಪಡಿಸಿಯೂ ಜನ ತೀರ್ಮಾನ ಮಾಡಿದರೆ ಗೆಲ್ಬೋದಾಗಿತ್ತು. ಆದರೆ ಉಪಚುನಾವಣೆಯ ನಿಮಗೂ ಎಲ್ಲ ಗೊತ್ತದ, ನಾವು ಉಪಚುನಾವಣೆ ಹೆಚ್ಚು ಕಡಿಮೆ ಎಲ್ಲ ಗೆದ್ದಿದ್ವಿ. 2019 ಈಚೆ ಏನು ಉಪಚುನಾವಣೆ ಅದು ಎಲ್ಲ ನಾವು ಗೆದ್ದಿದ್ವಿ. ಆಮೇಲೆ ಜನರಲ್ ಎಲೆಕ್ಷನ್ದಾಗ ಸೋತ್ವಿ. ಹಾಗಾಗಿ ನಾರ್ಮಲಿ ಬೈ ಎಲೆಕ್ಷನ್ದಾಗ ಈ ಟ್ರೆಂಡ್ ಇರ್ತದೆ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ನಾವು ಇದರ ಸಂಪೂರ್ಣವಾದಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತೀವಿ. ನಾವು ಕಾಂಗ್ರೆಸ್ ಪಾರ್ಟಿ ಹಂಗೆ EVM ದೋಷ ಅಂತ ನಾವೇನು ಹೇಳ್ತಾ ಇಲ್ಲ. ಇದು ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್, ವಿ ವಿಲ್ ಇಂಟ್ರಾಸ್ಪೆಕ್ಟ್ ನಂಬರ್ 1. ಆದರೆ ಒಂದು ಸಂಗತಿ ತಿಳ್ಕೊರಿ, 1-2 ಈ ರಾಜ್ಯ ಏನಿದೆ ಬಿಟ್ಟರೆ ಇಡೀ ದೇಶದಾಗ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸ್ಟ್ರೈಕ್ ರೇಟ್ 10% 11% ಅದ. 21 ಸೀಟ್ ಅವ್ರದ್ದು. ಮಹಾರಾಷ್ಟ್ರದಾಗ ಒಬ್ಬರೂ ಸಹಿತ ಅಪೋಸಿಷನ್ ಲೀಡರ್ ಆಗಲಿಕ್ಕೂ ಅವರು ಲಾಯಕ್ ಇರಲಾರ್ದಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಜಾರ್ಖಂಡದಲ್ಲಿ ಇವರ JMM ಅವರ ಕೆಳಗಡೆ ಅವರು ಸ್ನಾನ ಮಾಡೋ ಮುಂದೆ ಅವ್ರು ಕೆಳಗೆ ಹೋಗಿ ಇವ್ರು ಕೂತರು. ನಮ್ಮಲ್ಲಿ ಒಂದು ಗಾದಿ ಮಾತದ, ಇಲ್ಲಿ ಎರ್ಕೊಳ್ಳೋರು ಬುಡಕ್ಕೆ ಡೊಗ್ಗಿದ್ರು ಅಂಥೇಳಿ ಒಂದು ಗಾದಿ ಮಾತದ. ಹಾಗಲ್ಲಿ JMMದವ್ರು ಹಿಡಿದಂಥ ಒಂದು 10 ಸೀಟ್ ಬಂದವ. 10 ಸೀಟ್. ಬೇರೆ ಕರ್ನಾಟಕದಲ್ಲಿ ನಾವು ಸೋತಿರ್ಬೋದು. ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ನಾವು ಗೆದ್ವಿ. ಈಗ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ SP ಭಾಳ ಅವಾಜಿತ್ತು. ಆದರೆ 9 ಸೀಟದಲ್ಲಿ 7 ಸೀಟ್ ನಾವು ಗೆದ್ವಿ. ಜಾರ್ಖಂಡದಲ್ಲಿಯೂ ಸಹಿತ ಹಾರ್ಡ್ಲಿ ನಮಗವ್ರಿಗೆ ಒಂದೇ ಡಿಫ್ರೆನ್ಸ್ ಅದ. JMM ಮತ್ತು ನಮಗೆ ಒಂದೇ ಈಕ್ವಲ್ ಇದ್ದೀವಿ ನಾವು. ವಿ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಜಾರ್ಖಂಡ. ಸೊ ಇದು ಲೇಟೆಸ್ಟು ಟ್ರೆಂಡ್ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಪರಜೀವಿ ಪಾರ್ಟಿ. ಅಂದರೆ ಮತ್ತೊಬ್ಬರ ದೇಹವನ್ನು ಹೊಕ್ಕು, ಅತೃಪ್ತ ಆತ್ಮಗಳು ಮತ್ತೊಬ್ಬರ ದೇಹವನ್ನು ಹೊಕ್ಕು ಅಂದ ಅಸ್ತಿತ್ವವನ್ನು ಕಾಯ್ಕೊಳ್ಳೋದಕ್ಕೆ ನಾವು ಏನು ಹೇಳ್ತೀವಿ ಪರಜೀವಿ ಅಂಥೇಳಿ, ಆ ಪರಜೀವಿ ಪಾರ್ಟಿಯಾಗಿ ಪರಿವರ್ತನೆ ಹೊಂದದ. ಅಲ್ಲಿ ಮತ್ತು ಇನ್ನೊಂದು ಕಾಂಗ್ರೆಸ್ಸಿಗೆ ಒಂದು ವಿಶೇಷ ಗುಣ ಅದ. ಅದೇನೆಂದರೆ ಎಲ್ಲಿ ಯಾರು ನಡ್ಕೋತಾರೋ ಅವ್ರನ್ನ ಮುಳುಗಿಸ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದಾಗ SP ಮುಳುಗಿಸ್ಯಾರ. ಇಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆನ ಮುಳುಗಿಸಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಶಿಬು ಸೊರೇನ್ ಮಗ ಹೇಮಂತ್ ಸೊರೇನ್ ಅವರು ಮುಳುಗ್ತಿದ್ರು. ಸ್ವಲ್ಪ ಏನೋ ಅವರು ಗಟ್ಟಿಯಾಗಿ ಈಜಾಡಿ ಉಳ್ಕೊಂಡಾರ. ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆಗೆ ಹೋಗ್ತಾರೋ ಅವ್ರನ್ನ ಮುಳುಗಿಸ್ಲಿಕ್ಕೆ ಸಶಕ್ತವಾಗಿರುವಂಥ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಇಡೀ ದೇಶಾದ್ಯಂತ ಗಂಭೀರ. 21ನೇ ಸರ್ತಿ ಲಾಂಚ್ ಆಗಿದ್ದಂಥ ರಾಹುಲ್ ಗಾಂಧಿ ಅವರು
ಮತ್ತೊಮ್ಮೆ ಅವ್ರದ್ದು ಲಾಂಚಿಂಗ್ ಫೇಲ್ ಆಗಿದೆ. ಸತತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಅವರಲ್ಲಿ ಬಟ್ಟಂಗಿತನೂ ಭಾಳ ಲಾಂಚ್ ಮಾಡ್ತಾರೆ. ಸೋನಿಯಾ ಗಾಂಧಿ ಭಾಳ ಪ್ರಯತ್ನಪೂರ್ವಕವಾಗಿ ಹೊಸ ಇಂಜನ್ ಹಾಕಿ ವಿಮಾನಕ್ಕೆ ಲಾಂಚ್ ಮಾಡ್ತಾರೆ ಮತ್ತು ಬಂದು ತೆಳಗೆ ಬೀಳ್ತದೆ. ಅದು ಮತ್ತೊಮ್ಮೆ ರಾಹುಲ್ ಗಾಂಧಿ ಒಬ್ಬ ಫೇಲ್ಡ್ ಲೀಡರ್ ಅನ್ನೋದು ಸಿದ್ಧಗೊಂಡಿದೆ. ಸರ್, ಈಗ ವಕ್ಫ್ ವಿಚಾರ ಇಟ್ಕೊಂಡು ಬೈ ಎಲೆಕ್ಷನ್ ಮಾಡೋಕ್ಕೆ ಹೋದ್ರು ಎಲ್ಲೂ ಕೂಡ ಸುದ್ದಿಗೋಷ್ಠಿ ನಡೆಸಿ DCM ಮತ್ತು ಸಿ ನೋಡ್ರಿ, ಅಂದರೆ ಇವ್ರು ವಕ್ಫ್ ಮಾಡೋರು ನಂಗಾರ ಮುಂದಿಗೆ ಇವರು ಇದರ ಅರ್ಥ ಅವ್ರ ಮುಂದೆ ವಕ್ಫ್ ಮಾಡೋರಂತನ, ವಕ್ಫ್ ಕಂಟಿನ್ಯೂ ಮಾಡೋರಂತನ. ನೋಡ್ರಿ, ವಕ್ಫ್ದಲ್ಲಿ ಅನ್ಯಾಯ ನಡೀತಾ ಇದೆ ಮತ್ತು ಮೂರು ಕಡೆ ಸೇರಿ ಒಂದು 25-30 ಸಾವಿರ ಓಟು ಅವರಿಗೆ ಜಾಸ್ತಿ ಬಿದ್ದಾವ. ಮತ್ತು ಈ ನಂಬರ್ ಗೇಮ್ದಲ್ಲಿ ಏನಿರ್ತಲ್ಲ, ಈ ನಂಬರ್ ಗೇಮ್ದಲ್ಲಿ ಅನೇಕ ವ್ಯತ್ಯಾಸಗಳಾಗ್ತದೆ. ಅದರ ಅರ್ಥ ಇವರಿಗೆ ವಕ್ಫ್ ಅನ್ಯಾಯ ಏನು ಮಾಡ್ತಾ ಇದ್ದಾರೆ ವಕ್ಫದ ಹೆಸರಿನಲ್ಲಿ, ಅದು ಇವರ ಪರವಾಗಿದೆ ಅಂತ ಅವ್ರು ಭಾವಿಸಿದ್ರೆ ಜನ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ನಾನು ಆರಂಭಕ್ಕೂ ಹೇಳಿದೆ, 2021 ಇಲೆಕ್ಷನ್ ಅದು ನಮ್ಮ ಕಾಲದಾಗ ಬೈ ಎಲೆಕ್ಷನ್ ಹೆಚ್ಚು ಕಡಿಮೆ 17-18 ನಾವು ಗೆದ್ದಿದ್ವಿ. ಆಮೇಲೆ ಜನರಲ್ ಇಲೆಕ್ಷನ್ದಾಗ ಸೋತ್ವಿ. ಹಿಂದೂ ಸಹಿತ AIDMKದ್ದು ಕಳೆದ ಬಾರಿ AIDMK ಒಳಗೆ 4-5 ಬೈ ಎಲೆಕ್ಷನ್ ಅದು AIDMK ಅಧಿಕಾರದಾಗಿತ್ತು. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿದ್ದರಿಂದ ಒಂದಿಷ್ಟು ಕೆಲಸ ನನಗೂ ಕೊಟ್ಟಿದ್ದರು ನಮ್ಮ ಪಾರ್ಟಿಯಿಂದ. ನಾವೆಲ್ಲ ಬೈ ಎಲೆಕ್ಷನ್ದಲ್ಲಿ ಗೆದ್ವಿ. ಮುಂದೆ 1 ವರ್ಷ ಬಿಟ್ಟು ಜನರಲ್ ಇಲೆಕ್ಷನ್ ಆದರೆ ಅಲ್ಲಿ DMK ಬಂತು. ಹೀಗಾಗಿ ಹುಚ್ಚುತನ ಮಾಡೋದು ಬಂದ್ ಮಾಡಿರಿ. ವಕ್ಫ್ದ ಹೋರಾಟ ನಮ್ಮದು ಅದೇ ಸ್ಪಿರಿಟ್ನಲ್ಲಿ ಅದೇ ಉತ್ಸಾಹದಲ್ಲಿ ಮುಂದುವರಿತದೆ. ಮಾಜಿ CMಗಳು ಇಬ್ಬರು ಮುಖ್ಯ ಕೂಡ ಸೋಲುವಂಥದ್ದು ಹೇಳಿದ್ನಲ್ಲ, ಈಗ ಇದರದ್ದು ಸಂಪೂರ್ಣವಾದಂಥ ಆತ್ಮ ನಿರೀಕ್ಷೆಯನ್ನು ನಾವು ಮಾಡ್ಕೊಳ್ತೀವಿ. ಆದರೆ ಸಾಮಾನ್ಯವಾಗಿ ಬೈ ಎಲೆಕ್ಷನ್ದಲ್ಲಿ ಸರ್ಕಾರದ ಪರವಾಗಿ ಜನ ಹೋಗೋದು ಒಂದು ವಾಡಿಕೆ ಅಥವಾ ಒಂದು ಟ್ರೆಂಡ್ ಆಗಿದೆ. ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ನಮಗೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಂತೂ ನಮಗೆ ಸಂಪೂರ್ಣ ಗೆಲುವಿನ ಭರವಸೆ ಇತ್ತು. ಆದರೆ ಇದು ಒಟ್ಟಾರೆ ಎಲ್ಲೇ ಏನು ತಪ್ಪಾಗಿದೆ ಅಂಥೇಳಿ ನಾವು ಖಂಡಿತವಾಗಿಯೂ ರಾಜ್ಯದ 2 ಕ್ಷೇತ್ರಗಳಲ್ಲಿ ನಮ್ಮ ಪಾರ್ಟಿ ಸ್ಪರ್ಧಿಸಿತ್ತು ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರು. ಅವು 3 ನಾವು ಗಂಭೀರವಾಗಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆದರೆ ಒಟ್ಟಾರೆ ಇನ್ ಜನರಲ್ ಮೇಲ್ನೋಟಕ್ಕೆ ನನಗನ್ನಿಸೋದು ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಒಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಕಾರಣ ಅಂತಂದ್ರೆ ಏನಿದ್ರೂ ವ್ಯತ್ಯಾಸ ಏನಾಗಲ್ಲ. ಅದಕ್ಕೆ ಆಡಳಿತ ಪಕ್ಷದಿಂದ ಸ್ವಲ್ಪ ಏನಾದರೂ ಅನುದಾನ ಇತ್ಯಾದಿ ಫಂಡಿಂಗ್ದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿರುತ್ತೆ. ಇದರ ಜೊತೆಗೆ ಕಂಡು ಕೇಳರಿಯದಂಥ ರೀತಿಯಲ್ಲಿ ದುಡ್ಡು, ಸರ್ಕಾರಿ ಮಷಿನರಿಗಳು ಉಪಯೋಗ ಆಗಿರೋದು ಎಲ್ಲರಿಗೂ ಕಣ್ಣಿಗೆ ಕಂಡದ್ದು. ಇದೇನು ನಾವೇನು ಆರೋಪ ಮಾಡೋದಲ್ಲಿದೆ. ಎಲ್ಲ ಒಂದೊಂದು 2-2, 3-3 ಗ್ರಾಮ ಪಂಚಾಯಿತಿಗಳಿಗೆ ಶಿಗ್ಗಾಂವದಲ್ಲಿ ಒಬ್ಬ ಮಂತ್ರಿನ ಹಾಕಿದ್ರು. ಒಂದು 10-15 ಜನ ಮಂತ್ರಿನ ಇದರಲ್ಲೇ. ಹೀಗಾಗಿ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ಅನ್ನೋದು ಮತ್ತು ದುಡ್ಡು ಯಾವ ಪ್ರಮಾಣದಲ್ಲಿ ಹೋಯ್ತು ಅನ್ನೋದು ಎಲ್ಲರೂ ನೋಡಿದ್ದಾರೆ. ಸೊ ಇದು ಒಂದು ಪಾರ್ಟ್. ಜೊತೆಗೆ ಇದರ ಹೊರತುಪಡಿಸಿಯೂ ಜನ ತೀರ್ಮಾನ ಮಾಡಿದರೆ ಗೆಲ್ಬೋದಾಗಿತ್ತು. ಆದರೆ ಉಪಚುನಾವಣೆಯ ನಿಮಗೂ ಎಲ್ಲ ಗೊತ್ತದ, ನಾವು ಉಪಚುನಾವಣೆ ಹೆಚ್ಚು ಕಡಿಮೆ ಎಲ್ಲ ಗೆದ್ದಿದ್ವಿ. 2019 ಈಚೆ ಏನು ಉಪಚುನಾವಣೆ ಅದು ಎಲ್ಲ ನಾವು ಗೆದ್ದಿದ್ವಿ. ಆಮೇಲೆ ಜನರಲ್ ಇಲೆಕ್ಷನ್ದಾಗ ಸೋತ್ವಿ. ಹಾಗಾಗಿ ನಾರ್ಮಲಿ ಬೈ ಎಲೆಕ್ಷನ್ದಾಗ ಈ ಟ್ರೆಂಡ್ ಇರ್ತದೆ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ನಾವು ಇದರ ಸಂಪೂರ್ಣವಾದಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತೀವಿ. ನಾವು ಕಾಂಗ್ರೆಸ್ ಪಾರ್ಟಿ ಹಂಗೆ EVM ದೋಷ ಅಂತ ನಾವೇನು ಹೇಳ್ತಾ ಇಲ್ಲ. ಇದು ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್, ವಿ ವಿಲ್ ಇಂಟ್ರಾಸ್ಪೆಕ್ಟ್ ನಂಬರ್ 1. ಆದರೆ ಒಂದು ಸಂಗತಿ ತಿಳ್ಕೊರಿ, 1-2 ಈ ರಾಜ್ಯ ಏನಿದೆ ಬಿಟ್ಟರೆ ಇಡೀ ದೇಶದಾಗ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸ್ಟ್ರೈಕ್ ರೇಟ್ 10%, 11% ಅದ. 21 ಸೀಟ್ ಅವ್ರದ್ದು. ಮಹಾರಾಷ್ಟ್ರದಾಗ ಒಬ್ಬರೂ ಸಹಿತ ಅಪೋಸಿಷನ್ ಲೀಡರ್ ಆಗಲಿಕ್ಕೂ ಅವರು ಲಾಯಕ್ ಇರಲಾರ್ದಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ.
ಜಾರ್ಖಂಡದಲ್ಲಿ ಇವರ JMM ಅವರ ಕೆಳಗಡೆ ಅವರು ಸ್ನಾನ ಮಾಡೋ ಮುಂದೆ ಅವ್ರು ಕೆಳಗೆ ಹೋಗಿ ಇವ್ರು ಕೂತರು. ನಮ್ಮಲ್ಲಿ ಒಂದು ಗಾದಿ ಮಾತದ ಇಲ್ಲಿ, ಎರ್ಕೊಳ್ಳೋರು ಬುಡಕ್ಕೆ ಡೊಗ್ಗಿದ್ರು ಅಂಥೇಳಿ ಒಂದು ಗಾದಿ ಮಾತದ. ಹಾಗಲ್ಲಿ JMMದವ್ರು ಹಿಡಿದಂಥ ಒಂದು 10 ಸೀಟ್ ಬಂದವ, 10 ಸೀಟ್. ಬೇರೆ ಕರ್ನಾಟಕದಲ್ಲಿ ನಾವು ಸೋತಿರ್ಬೋದು, ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ನಾವು ಗೆದ್ವಿ. ಈಗ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ SP ಭಾಳ ಅವಾಜಿತ್ತು, ಆದರೆ 9 ಸೀಟದಲ್ಲಿ 7 ಸೀಟ್ ನಾವು ಗೆದ್ವಿ. ಜಾರ್ಖಂಡದಲ್ಲಿಯೂ ಸಹಿತ ಹಾರ್ಡ್ಲಿ ನಮಗವ್ರಿಗೆ ಒಂದೇ ಡಿಫ್ರೆನ್ಸ್ ಅದ. JMM ಮತ್ತು ನಮಗೆ ಒಂದೇ ಈಕ್ವಲ್ ಇದ್ದೀವಿ ನಾವು. ವಿ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಜಾರ್ಖಂಡ್. ಸೊ ಇದು ಲೇಟೆಸ್ಟು ಟ್ರೆಂಡ್ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಪರಜೀವಿ ಪಾರ್ಟಿ. ಅಂದರೆ ಮತ್ತೊಬ್ಬರ ದೇಹವನ್ನು ಹೊಕ್ಕು, ಅತೃಪ್ತ ಆತ್ಮಗಳು ಮತ್ತೊಬ್ಬರ ದೇಹವನ್ನು ಹೊಕ್ಕು ಅಂದ ಅಸ್ತಿತ್ವವನ್ನು ಕಾಯ್ಕೊಳ್ಳೋದಕ್ಕೆ ನಾವು ಏನು ಹೇಳ್ತೀವಿ ಪರಜೀವಿ ಅಂಥೇಳಿ, ಆ ಪರಜೀವಿ ಪಾರ್ಟಿಯಾಗಿ ಪರಿವರ್ತನೆ ಹೊಂದದ. ಅಲ್ಲೇ ಮತ್ತು ಇನ್ನೊಂದು ಕಾಂಗ್ರೆಸ್ಸಿಗೆ ಒಂದು ವಿಶೇಷ ಗುಣ ಅದ. ಅದೇನೆಂದರೆ ಎಲ್ಲಿ ಯಾರು ನಡ್ಕೋತಾರೋ ಅವ್ರಿಗೆ ಮುಳುಗಿಸ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದಾಗ SP ಮುಳುಗಿಸ್ಯಾರ, ಇಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆನ ಮುಳುಗಿಸಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಶಿಬು ಸೊರೇನ್ ಮಗ ಹೇಮಂತ್ ಸೊರೇನ್ ಅವರು ಮುಳುಗ್ತಿದ್ರು. ಸ್ವಲ್ಪ ಏನೋ ಅವರು ಗಟ್ಟಿಯಾಗಿ ಈಜಾಡಿ ಉಳ್ಕೊಂಡಾರ. ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆಗೆ ಹೋಗ್ತಾರೋ ಅವ್ರನ್ನ ಮುಳುಗಿಸ್ಲಿಕ್ಕೆ ಸಶಕ್ತವಾಗಿರುವಂಥ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಇಡೀ ದೇಶಾದ್ಯಂತ ಗಂಭೀರ. 21ನೇ ಸರ್ತಿ ಲಾಂಚ್ ಆಗಿದ್ದಂಥ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವ್ರದ್ದು ಲಾಂಚಿಂಗ್ ಫೇಲ್ ಆಗಿದೆ. ಸತತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಅವರಲ್ಲಿ ಬಟ್ಟಂಗಿತನೂ ಭಾಳ ಲಾಂಚ್ ಮಾಡೇ ಮಾಡ್ತಾರೆ. ಸೋನಿಯಾ ಗಾಂಧಿ ಭಾಳ ಪ್ರಯತ್ನಪೂರ್ವಕವಾಗಿ ಹೊಸ ಇಂಜನ್ ಹಾಕಿ ವಿಮಾನಕ್ಕೆ ಲಾಂಚ್ ಮಾಡ್ತಾರೆ, ಮತ್ತು ಬಂದು ತೆಳಗೆ ಬೀಳ್ತದೆ. ಅದು ಮತ್ತೊಮ್ಮೆ ರಾಹುಲ್ ಗಾಂಧಿ ಒಬ್ಬ ಫೇಲ್ಡ್ ಲೀಡರ್ ಅನ್ನೋದು ಸಿದ್ಧಗೊಂಡಿದೆ. ಸರ್, ಈಗ ವಕ್ಫ್ ವಿಚಾರ ಇಟ್ಕೊಂಡು ಬೈ ಎಲೆಕ್ಷನ್ ಮಾಡೋಕ್ಕೆ ಹೋದ್ರು, ಎಲ್ಲೂ ಕೂಡ ಸುದ್ದಿಗೋಷ್ಠಿ ನಡೆಸಿ DCM ಮತ್ತು CM ನೋಡ್ರಿ. ಅಂದರೆ ಇವ್ರು ವಕ್ಫ್ ಮಾಡೋರು ನಂಗಾರ ಮುಂದಿಗೆ ಇವರು, ಇದರ ಅರ್ಥ ಅವ್ರ ಮುಂದೆ ವಕ್ಫ್ ಮಾಡೋರಂತನ, ವಕ್ಫ್ ಕಂಟಿನ್ಯೂ ಮಾಡೋರಂತನ. ನೋಡ್ರಿ, ವಕ್ಫ್ದಲ್ಲಿ ಅನ್ಯಾಯ ನಡೀತಾ ಇದೆ ಮತ್ತು 3 ಕಡೆ ಸೇರಿ ಒಂದು 25-30 ಸಾವಿರ ಓಟು ಅವರಿಗೆ ಜಾಸ್ತಿ ಬಿದ್ದಾವ. ಮತ್ತು ಈ ನಂಬರ್ ಗೇಮ್ದಲ್ಲಿ ಏನಿರ್ತಲ್ಲ, ಈ ನಂಬರ್ ಗೇಮ್ದಲ್ಲಿ ಅನೇಕ ವ್ಯತ್ಯಾಸಗಳಾಗ್ತದೆ. ಅದರ ಅರ್ಥ ಇವರಿಗೆ ವಕ್ಫ್ ಅನ್ಯಾಯ ಏನು ಮಾಡ್ತಾ ಇದ್ದಾರೆ ವಕ್ಫದ ಹೆಸರಿನಲ್ಲಿ, ಅದು ಇವರ ಪರವಾಗಿದೆ ಅಂತ ಅವ್ರು ಭಾವಿಸಿದ್ರೆ ಜನ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ನಾನು ಆರಂಭಕ್ಕೂ ಹೇಳಿದೆ, 2021 ಇಲೆಕ್ಷನ್ ಅದು ನಮ್ಮ ಕಾಲದಾಗ ಬೈ ಎಲೆಕ್ಷನ್ ಹೆಚ್ಚು ಕಡಿಮೆ 17-18 ನಾವು ಗೆದ್ದಿದ್ವಿ. ಆಮೇಲೆ ಜನರಲ್ ಇಲೆಕ್ಷನ್ದಾಗ ಸೋತ್ವಿ. ಹಿಂದೂ ಸಹಿತ AIDMKದ್ದು ಕಳೆದ ಬಾರಿ AIDMK ಒಳಗೆ 4-5 ಬೈ ಎಲೆಕ್ಷನ್ ಅದು AIDMK ಅಧಿಕಾರದಾಗಿತ್ತು. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿದ್ದರಿಂದ ಒಂದಿಷ್ಟು ಕೆಲಸ ನನಗೂ ಕೊಟ್ಟಿದ್ದರು ನಮ್ಮ ಪಾರ್ಟಿಯಿಂದ. ನಾವೆಲ್ಲ ಬೈ ಎಲೆಕ್ಷನ್ದಲ್ಲಿ ಗೆದ್ವಿ. ಮುಂದೆ 1 ವರ್ಷ ಬಿಟ್ಟು ಜನರಲ್ ಇಲೆಕ್ಷನ್ ಅದರಲ್ಲಿ DMK ಬಂತು. ಹೀಗಾಗಿ ಹುಚ್ಚುತನ ಮಾಡೋದು ಬಂದ್ ಮಾಡಿರಿ. ವಕ್ಫ್ದ ಹೋರಾಟ ನಮ್ಮದು ಅದೇ ಸ್ಪಿರಿಟ್ನಲ್ಲಿ ಅದೇ ಉತ್ಸಾಹದಲ್ಲಿ ಮುಂದುವರಿತದೆ. ಮಾಜಿ CMಗಳು ಸೋಲುವಂಥದ್ದು ಹೇಳಿದ್ನಲ್ಲ, ಈಗ ಇದರದ್ದು ಸಂಪೂರ್ಣವಾದಂಥ ಆತ್ಮ ನಿರೀಕ್ಷೆಯನ್ನು ನಾವು ಮಾಡ್ಕೊಳ್ತೀವಿ. ಆದರೆ ಸಾಮಾನ್ಯವಾಗಿ ಬೈ ಎಲೆಕ್ಷನ್ದಲ್ಲಿ ಸರ್ಕಾರದ ಪರವಾಗಿ ಜನ ಹೋಗೋದು ಒಂದು ವಾಡಿಕೆ ಅಥವಾ ಒಂದು ಟ್ರೆಂಡ್ ಆಗಿದೆ.